ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಜಿಲ್ಲೆಯವರೇ ಆದಂಥ ಇಂಧನ ಸಚಿವರಾದಂಥ ಶ್ರೀ ಕೆ.ಜೆ. ಜಾರ್ಜ್ ಅವರೇ, ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರೇ, ಈ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರೇ, ವಿರಾಜಪೇಟೆ ಕ್ಷೇತ್ರದ ಶಾಸಕರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಶ್ರೀ ಪೊನ್ನಣ್ಣ ಅವರೇ, ಮಡಿಕೇರಿ ಶಾಸಕರಾದಂಥ ಶ್ರೀ ಮಂತ್ರಗೌಡ ಅವರೇ, ಕೊಡವ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಕರವೆಟ್ಟರ ಪೆಮ್ಮಯ್ಯ ಅವರೇ, ಪೆಮ್ಮಯ್ಯ ಅವರೇ, ಗೌರವ ಕಾರ್ಯದರ್ಶಿಗಳಾದಂಥ ಶ್ರೀ ಉತ್ತರಣ್ಣ ಅವರೇ, ಉಪಾಧ್ಯಕ್ಷರಾದಂಥ ಶ್ರೀಮತಿ ಕಮಲಾ ಮುತ್ತಪ್ಪ ಅವರೇ, ಇತರ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧು ಭಗಿನಿಯರೇ, ಮಾಧ್ಯಮದ ಗೆಳೆಯರು, ಈ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದೆ. ನೀವು ನನಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ, ನಮ್ಮ ಸರ್ಕಾರಕ್ಕೆ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಕೊಂಡಿದ್ದೀರಿ. ನೀವೆಲ್ಲರೂ ಕೂಡ ಕೊಡವ ಸಮಾಜದವರು, ಬಹಳ ಅಭಿಮಾನದಿಂದ, ಪ್ರೀತಿಯಿಂದ ನಮಗೆ ಸನ್ಮಾನ ಮಾಡಿದ್ದೀರಿ, ಗೌರವ ತೋರಿಸಿದ್ದೀರಿ. ಅದಕ್ಕೋಸ್ಕರ ಬೆಂಗಳೂರಿನ ಕೊಡವ ಸಮಾಜದ ಎಲ್ಲರಿಗೂ ಕೂಡ, ಮತ್ತೆ ಕೊಡಗಿನ ಎಲ್ಲ ಕೊಡವರಿಗೆ ಮತ್ತು ಇತರರಿಗೆ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮಗೆ 7 ಎಕರೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸಮಾಜದವ್ರಿಗೂ ಕೊಡ್ತಾ ಇದ್ದೀವಿ. ಅದೇ ರೀತಿ ನಿಮ್ಮ ಸಮಾಜಕ್ಕೂ ಕೂಡ ಕೊಟ್ಟಿದ್ದೀವಿ. ಅದರಲ್ಲಿ ದೊಡ್ಡತನ ಏನಿಲ್ಲ. ನಮ್ಮ ಉದ್ದೇಶ ಎಲ್ಲ ಸಮಾಜಗಳು ಕೂಡ, ಸಣ್ಣ ಸಣ್ಣ ಸಮಾಜಗಳು ಕೂಡ ಅವರು ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮೇಲೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಯಾಕಂತಂದ್ರೆ ಒಂದು ಸಂಘಟನೆ ಇರ್ತದೆ. ಈ ಸಂಘಟನೆ ಬೆಳೀಬೇಕಾದ್ರೆ ಒಂದು ಜಾಗ ಇರಬೇಕಾಗ್ತದೆ. ಆ ಜಾಗದಲ್ಲಿ ನೀವು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಕೊಡವ ಸಮಾಜದವರು ಸಂಖ್ಯೆಯಲ್ಲಿ ಬಹಳ ಅಲ್ಪಸಂಖ್ಯಾತರು. ಆದರೆ ಅವರ ಸೇವೆ ದೇಶಕ್ಕೆ
ಅಪಾರವಾದದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ನಿಮ್ಮ ಸೇವೆ ವಿಶಿಷ್ಟವಾದದ್ದು, ನಿಮ್ಮ ಸಂಸ್ಕೃತಿ ವಿಶಿಷ್ಟವಾದದ್ದು, ನಿಮ್ಮ ಪರಂಪರೆ ವಿಶಿಷ್ಟವಾದದ್ದು, ನಿಮ್ಮ ಭಾಷೆ ವಿಶಿಷ್ಟವಾದದ್ದು, ಮತ್ತೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಶಿಸ್ತಿದೆಯಲ್ಲ, ಶಿಸ್ತಿಗೆ ನೀವು ನಿಮ್ಮಲ್ಲಿ ಬಹಳ ಅದನ್ನು ಕಾಪಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಪುರುಷರು ಮಾಡ್ತಾರೆ, ಮಹಿಳೆಯರು ಕೂಡ ಮಾಡ್ತಾರೆ. ಮತ್ತೆ ಅಪಾರವಾದಂಥ ಕೊಡುಗೆಗಳನ್ನು ಈ ದೇಶದ ಸೈನ್ಯಕ್ಕೆ, ಕ್ರೀಡೆಗೆ, ಶಿಕ್ಷಣಕ್ಕೆ ಮತ್ತೆ ರಾಜಕೀಯಕ್ಕೆ ಬಹಳಷ್ಟು ಕೊಟ್ಟಿದ್ದೀರಿ. ಮರಿಲಿಕ್ಕೆ ಸಾಧ್ಯ ಆಗಲ್ಲ. ಬಡವರಲ್ಲಿ ನನಗೆ ಇಬ್ಬರು ನನಗೆ ಪರಿಚಯ ಇರ್ತಕ್ಕಂಥವರು, ಎ ಕೆ ಸುಬ್ಬಯ್ಯನವರು ಮತ್ತು MC ನಾರಾಯಣವರು. ಬಹುಶಃ ರಾಜಕಾರಣಕ್ಕೆ ಒಂದು ದೊಡ್ಡ ಕೊಡುಗೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವರು ಇಬ್ಬರು ಕೂಡ ಒಳ್ಳೆ ಪಾರ್ಲಿಮೆಂಟೇರಿಯನ್ಸು ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. MC ನಾರಾಯಣವರು ಒಳ್ಳೆ ಪಾರ್ಲಿಮೆಂಟೇರಿಯನ್, ಎ ಕೆ ಸುಬ್ಬಯ್ಯನವರು ಕೂಡ ಒಬ್ಬ ಒಳ್ಳೆ ಪಾರ್ಲಿಮೆಂಟೇರಿಯನ್. ಅಪಾರವಾದಂಥ ಜ್ಞಾನ ಇರ್ತಕ್ಕಂಥದ್ದು ಮತ್ತು ವಿಷಯ ಸಂಗ್ರಹಣೆ, ಮಾಹಿತಿ ಇದ್ದಂಥ ವ್ಯಕ್ತಿಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇಬ್ಬರು ಭಾಷಣನೂ ಕೇಳಿದ್ದೀನಿ. ಕೌನ್ಸಿಲ್ನಲ್ಲಿ ಎ ಕೆ ಸುಬ್ಬಯ್ಯನವರು ಪಾಪ ಅಸೆಂಬ್ಲಿ ಬರಲಿಕ್ಕೆ ಆಗಲಿಲ್ಲ. ಒಂದು ಸಾರಿ ಮಾತ್ರ MC ನಾರಾಯಣವರು ಅಸೆಂಬ್ಲಿ ಸದಸ್ಯರಾಗಿದ್ರು, ಆಗ ನಾನು MLA ಆಗಿರಲಿಲ್ಲ. ಆದರೆ 83ರಿಂದ ಕೊನೆಯವರೆಗೆ ಈಗಲೂ ಕೂಡ ಸ್ನೇಹದಲ್ಲಿ ಇದ್ದೇವೆ. ಮತ್ತೆ ಒಳ್ಳೆ ಪಾರ್ಲಿಮೆಂಟೇರಿಯನ್ ಕೂಡ ಇದ್ದಾರೆ. ಎ ಕೆ ಸುಬ್ಬಯ್ಯನವರು ಫೈನ್ ಬ್ರ್ಯಾಂಡ್. ಆ ಎಲ್ಲ ಲಕ್ಷಣಗಳು ಪೊನ್ನಣ್ಣನಿಗಿದ್ದಾವೆ. ಆದರೆ ಫೈರ್ ಬ್ರ್ಯಾಂಡ್ ಆಗ್ತಾರ ಅಂತೇಳಿ ನೋಡ್ಬೇಕು ಕಾದು. ಯಾಕಂದ್ರೆ ಎ ಕೆ ಸುಬ್ಬಯ್ಯನವರು ಫೈರ್ ಬ್ರ್ಯಾಂಡ್ ಆಗಿದ್ರು, ಪೊನ್ನಣ್ಣವರು ಕೂಡ ಫೈರ್ ಬ್ರ್ಯಾಂಡ್ ಆಗ್ತಾರ ಅಂತಕ್ಕಂಥದನ್ನ ಕಾದು ನೋಡ್ಬೇಕು ಆಗ್ತದೆ. ಬಟ್ ಮಾಹಿತಿ ಪ್ರಕಾರ ಒಳ್ಳೆ ಮಾಹಿತಿಗಳೆಲ್ಲ ಇದ್ದಾವೆ, ಒಳ್ಳೆ ಪಾರ್ಲಿಮೆಂಟೇರಿಯನ್ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಇದ್ದಾವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ನಾವು ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ, ರೆವಿನ್ಯೂ ಮಿನಿಸ್ಟರ್ ಕೂಡ ಹೇಳಿದ್ದೀನಿ, ನಾವು ಯಾರೇ ಸಂಘ ಸಂಸ್ಥೆಗಳು ಕೇಳಿದ್ರು ಕೂಡ ಅದು ಪ್ರಾಧಿಕಾರದಲ್ಲಿ ಕೇಳಲಿ ಅಥವಾ ಬೇರೆ ಜಾಗದಲ್ಲಿ ಕೇಳಲಿ, ಅದನ್ನ 10% ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. 10% ಗೈಡೆನ್ಸ್ ವ್ಯಾಲ್ಯೂನಲ್ಲಿ 10% ಕೊಡಬೇಕು ಅಂತ ಹೇಳಿದ್ದೀವಿ. ಈಗ ನಿಮ್ಮದು 7 ಎಕರೆ, ಈಗ 1,07,00,000 10 ಲಕ್ಷ 10% ಮಾತ್ರ ಕೊಡಬೇಕು ಅಂತ ತೀರ್ಮಾನ ಮಾಡೋದು. ಮಾರುಕಟ್ಟೆನಲ್ಲಿ 35ರಿಂದ 40 ಕೋಟಿ ರೂಪಾಯಿಗಳಾಗ್ತದೆ ಅಂತ ಆಸ್ತಿಯನ್ನ 1,10,07,000 ಇದಕ್ಕೆ ಕೊಟ್ಟಿದ್ದೇವೆ.